ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೂ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ನಮನಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ದಿನದ ವಿಷಯ ಅಷ್ಟಕ ವರ್ಗದ ಬಗ್ಗೆ. ಅಷ್ಟಕ ವರ್ಗದ ಬಗ್ಗೆ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಅಷ್ಟಕ ವರ್ಗವನ್ನು ಯಾವ ರೀತಿ ಕಂಡು ಹಿಡಿಯಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ತೆಗಿಬೇಕು ಅಂಥೇಳಿ ತಿಳಿಸ್ಕೊಟ್ಟಿದ್ದೆ. ಪ್ರತಿಯೊಂದು ಗ್ರಹದಿಂದ ಒಂದೊಂದು ಬಿಂದು ಆ ಗ್ರಹಗಳು ಹೇಳುವ ಮನೆಗೆ ಬಿಂದುಗಳನ್ನು ಹಾಕಿಕೊಳ್ತಾ ಟೋಟಲ್ ಬಿಂದುಗಳನ್ನು ನೋಡುವಂಥದ್ದು ಮತ್ತು ಆ ಎಲ್ಲ ಗ್ರಹಗಳ ಬಿಂದುಗಳನ್ನು ಸಂಪೂರ್ಣವಾಗಿ ಒಂದು ಕುಂಡಲಿಗೆ ಸೇರಿಸಿದಾಗ ಸರ್ವಾಷ್ಟಕ ವರ್ಗ ಬರುತ್ತೆ. ಇದನ್ನೆಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಸರಿಯಾಗಿ ವಿವರಿಸಿದ್ದೇನೆ. ಈ ವಿಡಿಯೋದಲ್ಲಿ ಅದರ ಮುಂದಿನ ಭಾಗವನ್ನು ತಿಳಿಸ್ತಾ ಇದ್ದೇನೆ. ಅಷ್ಟಕ ವರ್ಗವನ್ನು ತೆಗೆಯೋ ಪದ್ಧತಿ ನೋಡಬೇಕು ಅಂತಂದರೆ ಹಿಂದಿನ ವಿಡಿಯೋವನ್ನು ನೀವು ನೋಡಬಹುದು. ನಮಗೆಲ್ಲ ತಿಳಿದಿರುವಂತೆ, ನಿಮಗೆ ಎಲ್ಲರಿಗೂ ತಿಳಿದಿರುವಂತೆ, ಅಷ್ಟಕ ವರ್ಗದಲ್ಲಿ ಯಾವ ರಾಶಿಯಲ್ಲಿ ಹೆಚ್ಚು ಬಿಂದುಗಳು ಬಂದಿವೆಯೋ ಆ ಮನೆಗಳಲ್ಲಿ ಗ್ರಹಗಳು ಗೋಚಾರದಲ್ಲಿ ಸಂಚರಿಸುವಾಗ ತಮ್ಮ ದಶಾಭುಕ್ತಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಲ್ಲಿ 22 ಬಿಂದು ಬಂದಂತಹ ಮೀನರಾಶಿ, ಲಗ್ನ ಸಿಂಹ ಆದರೆ 8ನೇ ಮನೆ ಮೀನರಾಶಿ ಆಗುತ್ತೆ. ಕಡಿಮೆ ಬಿಂದು ಬಂದಿದೆ, ಹಾಗಾಗಿ ಅಲ್ಲಿ ಗ್ರಹಗಳು ಬಂದಾಗ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಅಂಥೇಳಿ ನೀವು ಅಂದ್ಕೋತೀರ. ಆದರೆ ಆ ರೀತಿ ಬರೋದಿಲ್ಲ. ಅಷ್ಟಮ ಅಂತಂದರೆ ಕಷ್ಟಗಳು. ಕಷ್ಟಗಳಿಗೆ ಹೆಚ್ಚಿನ ಬಿಂದು ಬರಬಾರದು. ಅಲ್ಲಿ ಹೆಚ್ಚು ಬಿಂದು ಬಂದರೆ ಕಷ್ಟಗಳು ಹೆಚ್ಚಿಗೆ ಆಗುತ್ತೆ. ಆ ಕಾರಣಕ್ಕೆ ಅಲ್ಲಿ ಕಡಿಮೆ ಬಿಂದು ಬಂದಿದ್ದಲ್ಲಿ ಅನುಕೂಲಕರ ಅಂಥೇಳಿ ನೀವು ತಿಳ್ಕೋಬೇಕು. ಹಾಗೆ ಇತರೆ ಭಾವಗಳನ್ನು ಕೂಡ ನೀವು ತಿಳ್ಕೋಬೇಕು. 2ನೇ ಭಾವದಲ್ಲಿ ಹೆಚ್ಚಿನ ಬಿಂದುಗಳು ಬರಬೇಕು. ಹಾಗೆ 11ನೇ ಮನೆಗೆ ಹೆಚ್ಚಿನ ಬಿಂದುಗಳು ಬರಬೇಕು. ಅದರಂತೆ 10ನೇ ಮನೆಗೂ ಕೂಡ ಹೆಚ್ಚಿನ ಬಿಂದುಗಳು ಬಂದಿರಬೇಕಾಗುತ್ತೆ. ಹಾಗೆ ಬಂದಾಗ ಮಾತ್ರ ಒಂದು ಕುಂಡಲಿ ಸರ್ವಶ್ರೇಷ್ಠ ಆಗುತ್ತೆ ಅಂಥೇಳಿ ನಾವು ತಿಳ್ಕೋಬೇಕಾಗುತ್ತೆ. ಬರೀ ಒಂದು ಕುಂಡಲಿಯಿಂದ ಅಂದರೆ ಈ ಅಷ್ಟಕ ವರ್ಗದಿಂದಲೇ ಒಬ್ಬ ವ್ಯಕ್ತಿಯ ಇಡೀ ಜೀವನ ಯಾವ ರೀತಿ ಸಾಗುತ್ತೆ ಅಂಥೇಳಿ ನಾವು ಅತಿ ಸುಲಭವಾಗಿ ಕಂಡುಹಿಡಿಯೋದಕ್ಕೆ ಈ ಅಷ್ಟಕ ವರ್ಗ ಪದ್ಧತಿಯನ್ನೇ ನಾವು ಬಳಸ್ತೇವೆ. ಈಗ ಈ ಅಷ್ಟಕ ವರ್ಗ ಪದ್ಧತಿಯಿಂದ ನಾವು ಫಲಗಳನ್ನು ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಜಿಜ್ಞಾಸೆ ಇರುತ್ತೆ. ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲದೇ ಇದ್ದರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬಿಂದುಗಳನ್ನು ಹಾಕೋದು ನೀವು ತಿಳ್ಕೊಂಡಿದ್ದೀರಿ. ಇಲ್ಲಿ ಇದು ಸಿಂಹ ಲಗ್ನದ ಜಾತಕ. ಸಿಂಹ ಲಗ್ನದ ಜಾತಕ ಆದಾಗ ನಾವು ಈ ವ್ಯಕ್ತಿಯ ಹಣಕಾಸು ಸ್ಥಿತಿ ಹೇಗಿದೆ ಅನ್ನೋದನ್ನು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಆತನ ದುಡಿಮೆ ಹೇಗೆ, ಹಣಕಾಸು ಹೇಗೆ, ಖರ್ಚು ಹೇಗೆ, ಇದಷ್ಟನ್ನೇ ನಾವು ಈ ದಿನ ತಿಳ್ಕೊಳ್ಳೋಣ. ಯಾವಾಗಲೂ ಕೂಡ 2ನೇ ಮನೆಗಿಂತ 12ನೇ ಮನೆಯಲ್ಲಿ ಕಡಿಮೆ ಬಿಂದುಗಳು ಇರಬೇಕು. ಅದು ಎಷ್ಟಾದರೂ ಆಗಿರಲಿ. ಬಿಂದುಗಳು ಹೆಚ್ಚಿಗೆ ಇದ್ದಷ್ಟು ಲಾಭ ಹೆಚ್ಚು, ಬಿಂದುಗಳು ಕಡಿಮೆ ಆದಷ್ಟು ಆದಾಯ ಸ್ವಲ್ಪ ಕಡಿಮೆ. ಇಲ್ಲಿ 12ನೇ ಮನೆ ಕರ್ಕ ಬರುತ್ತೆ, 2ನೇ ಮನೆ ಕನ್ಯಾ ಬರುತ್ತೆ. ಕನ್ಯಾದಲ್ಲಿ 25 ಗುಣ ಇದೆ, 25 ಅಂಕಗಳಿದ್ದಾವೆ. ಕಟಕದಲ್ಲಿ 24 ಅಂಕಗಳಿದ್ದಾವೆ. ಅಂದರೆ 1 ಅಂಕ 2ನೇ ಭಾವದಲ್ಲಿ ಹೆಚ್ಚಿಗೆ ಇದೆ. ಹಾಗಾಗಿ ಇವರಿಗೆ ದುಡಿಮೆ ಒಳ್ಳೆಯ ಆದಾಯ ಇರುತ್ತೆ, ಆದಾಯ ಚೆನ್ನಾಗಿರುತ್ತೆ ಅಂಥೇಳಿ ನಾವು ತಿಳ್ಕೊಬೋದು. ಹಾಗೆಯೇ 2ನೇ ಮನೆಯ ಬಿಂದುಗಳಷ್ಟೇ 12ನೇ ಮನೆಯಲ್ಲೂ ಕೂಡ ಬಿಂದುಗಳಿದ್ದರೆ ಆತನ ಖರ್ಚು ವೆಚ್ಚ ಮಧ್ಯಮ ಗತಿಯಲ್ಲಿರುತ್ತೆ. ಖರ್ಚು ವೆಚ್ಚ ಸಮನಾಗಿ ಆತ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ. ಬಂದದ್ದನ್ನು ಹಾಗೆ ಖರ್ಚು ಮಾಡಬೇಕಾಗುತ್ತೆ. ಅದೇ 2ನೇ ಮನೆಯಲ್ಲಿ ಕಡಿಮೆ ಬಿಂದು ಇದ್ದು 12ನೇ ಮನೆಯಲ್ಲಿ ಹೆಚ್ಚು ಬಿಂದುಗಳಿದ್ದಲ್ಲಿ ಆತನಿಗೆ ದುಡಿಮೆಯ ಕೊರತೆ ಇರುತ್ತೆ.
ಹೆಚ್ಚಿನ ಆದಾಯ ಬರೋದಿಲ್ಲ ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕು. ಇನ್ನು 11ನೇ ಮನೆಗೆ ಹೋಗೋಣ. 11ನೇ ಮನೆಯ ಬಿಂದುಗಳಿಗಿಂತ 12ನೇ ಮನೆಯಲ್ಲಿರುವ ಬಿಂದುಗಳು ಕಡಿಮೆ ಇದ್ದಲ್ಲಿ, ಅಂದರೆ 11ನೇ ಮನೆಯಲ್ಲಿ ಹೆಚ್ಚಿದ್ದು 12ನೇ ಮನೆಯಲ್ಲಿ ಕಡಿಮೆ ಬಿಂದುಗಳಿದ್ದರೆ ಆಗಲೂ ಕೂಡ ಒಳ್ಳೆಯ ಆದಾಯ. ಅಥವಾ 11ನೇ ಮನೆಯ ಬಿಂದುಗಳಿಗಿಂತ 10ನೇ ಮನೆಯಲ್ಲಿ ಬಿಂದುಗಳು ಹೆಚ್ಚಾಗಿ ಇದ್ದಲ್ಲಿ ಗೌರವಯುತವಾದಂತಹ ಆದಾಯ ಇರುತ್ತೆ, ಸಮಾಜದಲ್ಲಿ ಮಾನ ಮನ್ನಣೆ ಸಿಗುತ್ತೆ, ದುಡಿಮೆ ಉಳಿತಾಯಕ್ಕೆ ದಾರಿಯಾಗುತ್ತೆ, ಆ ವ್ಯಕ್ತಿ ಸುಖದಿಂದ ಬಾಳ್ತಾರೆ ಅಂಥೇಳಿ ತಿಳ್ಕೋಬೇಕು. ಹಾಗೆ 10ನೇ ಮನೆಯ ಬಿಂದುಗಳು ಮತ್ತು 11ನೇ ಮನೆಯ ಬಿಂದುಗಳು ಸಮನಾಗಿದ್ದರೆ ಖರ್ಚು ವೆಚ್ಚಗಳು ಸಮನಾಗಿರುತ್ತೆ, ಆತನ ದುಡಿಮೆ ಆತನ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಸಮನಾಗಿರುತ್ತೆ ಅಂಥೇಳಿ ಅರ್ಥ ಆಗುತ್ತೆ. ಅದೇ 10ನೇ ಮನೆಯಲ್ಲಿ ಕಡಿಮೆ ಬಿಂದು ಇದ್ದು 11ನೇ ಮನೆಯಲ್ಲಿ ಹೆಚ್ಚು ಬಿಂದು ಇದ್ದರೆ ಕೆಲಸ ಕಾರ್ಯಗಳು ಅಷ್ಟಾಗಿ ಒಳ್ಳೆಯ ಕೆಲಸಗಳು ಸಿಕ್ಕೋದಿಲ್ಲ, ಆತನಿಗೆ ಕೆಲಸದ ಕೊರತೆ ಉಂಟಾಗುತ್ತೆ ಅಂಥೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅನಂತರ 12ನೇ ಮನೆಯ ಬಿಂದುಗಳಿಗಿಂತ 11ನೇ ಮನೆಯ ಬಿಂದುಗಳು ಹೆಚ್ಚಾಗಿದ್ದಲ್ಲಿ ಆತ ದುಡಿದ ಹಣವನ್ನು ಉಳಿತಾಯ ಮಾಡ್ತಾನೆ, ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗುತ್ತೆ ಅಂತೇಳಿ ಇದರ ಅರ್ಥ. 2ನೇ ಮನೆ ಹೆಚ್ಚಿಗೆ ಇದ್ದರೂ ಅಷ್ಟೇ, 12ನೇ ಮನೆಗಿಂತ ಹೆಚ್ಚು ಬಿಂದುಗಳಿದ್ದರೂ ಕೂಡ ಅಷ್ಟೇ ಉಳಿತಾಯ ಮಾಡ್ತಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅಂಥೇಳಿ ತಿಳ್ಕೊಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ಕೊಳ್ಳೆ ಕೋಟಿಗಟ್ಟಲೆ ಅಂಥೇಳಿ ನೀವು ಯೋಚನೆ ಮಾಡಬೇಡಿ. 1 ರೂಪಾಯಿ ಬ್ಯಾಂಕಲ್ಲಿದ್ರೂ ಬ್ಯಾಂಕು ಹಣನೇ, 100 ರೂಪಾಯಿ ಇದ್ದರೂ ಹಣನೇ, ಲಕ್ಷ ಇದ್ರೂ ಹಣನೇ. ಹಾಗಾಗಿ ಅಂದರೆ 1 ರೂಪಾಯಿ ಇದ್ದರೆ ಆತ 25 ಪೈಸೆ ದುಡಿತಾನೆ ಅಂತೇಳಿ ನೀವು ತಿಳ್ಕೊಬೇಕು, ಇನ್ನು 75 ಪೈಸೆ ಅವನು ತೆಗೆದಿಡ್ತಾನೆ ಬ್ಯಾಂಕಲ್ಲಿ. ಹಾಗೆ ಹಣಕಾಸಿನ ಮೌಲ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ದುಡಿಮೆಗಿಂತ ಖರ್ಚು ಕಡಿಮೆ ಇರುತ್ತೆ. ಅದೇ 12ನೇ ಮನೆ ಮತ್ತು 11ನೇ ಮನೆಯಲ್ಲಿ ಒಂದೇ ರೀತಿಯ ಸಂಖ್ಯೆಗಳು ಬಂದಾಗ ಆತನ ಖರ್ಚು ವೆಚ್ಚ ಎರಡು ಮಧ್ಯಮಗತಿಯಲ್ಲಿರುತ್ತವೆ, ಸಮನಾಗಿರುತ್ತವೆ, ಹೆಚ್ಚಿನ ದುಡಿಮೆಯೂ ಇಲ್ಲ, ಹೆಚ್ಚಿನ ಖರ್ಚು ಇಲ್ಲ. ಅದೇ 12ನೇ ಮನೆಯಲ್ಲಿ ಕಡಿಮೆ ಬಿಂದು ಇದ್ದು 11ನೇ ಮನೆಯಲ್ಲಿ ಕಡಿಮೆ ಬಿಂದು ಇದ್ದು 12ನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳೇನಾದರೂ ಇದ್ದಲ್ಲಿ ಆತನ ದುಡಿಮೆ ಕಡಿಮೆಯಾಗಿ ಆತ ಸಾಲಗಾರನಾಗ್ತಾನೆ. ಸಾಲ ಹೆಚ್ಚಿಗೆ ಆಗುತ್ತೆ. 12ನೇ ಮನೆ ನೇರ ದೃಷ್ಟಿ 6ನೇ ಮನೆ ಬೀಳುತ್ತೆ. 6ನೇ ಮನೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಗಳಿದ್ದಾವೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಯಾವಾಗಲೂ 12ನೇ ಮನೆಯಲ್ಲಿ ಕಡಿಮೆ ಬಿಂದುಗಳು ಇದ್ದಷ್ಟು ಜಾತಕರು ಒಳ್ಳೆಯ ಪ್ರತಿಫಲವನ್ನು ತಮ್ಮ ಜೀವನದಲ್ಲಿ ಪಡೆದುಕೊಳ್ತಾ ಹೋಗ್ತಾರೆ. ಮುಖ್ಯವಾಗಿ 12ನೇ ಮನೆ ಮತ್ತು 8ನೇ ಮನೆಯಲ್ಲಿ ಕಡಿಮೆ ಬಿಂದುಗಳು ಇದ್ದಷ್ಟು ಆ ವ್ಯಕ್ತಿಗೆ ಸುಖ, ಸಂತೋಷ, ದುಡಿಮೆ, ಉಳಿತಾಯ, ಲಾಭ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಈ ರೀತಿಯಲ್ಲಿ ಅಷ್ಟಕ ವರ್ಗವನ್ನು ನೀವು ನೋಡಿದಾಗ ಒಬ್ಬ ವ್ಯಕ್ತಿಯ ಹಣಕಾಸು ಸ್ಥಿತಿಯನ್ನು ನಿಖರವಾಗಿ ಅವರಿಗೆ ತಿಳಿಸ್ಬೋದು, ನೀವು ಕೂಡ ನೋಡಿಕೊಳ್ಬೋದು. ಮೊದಲು ಅಷ್ಟಕ ವರ್ಗವನ್ನು ಹಾಕಿ ಬಿಂದುಗಳನ್ನು ಎಣಿಸಿ ನಿಮ್ಮ ಜಾತಕವನ್ನು ನೀವು ನೋಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.